ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಈ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆದು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ, ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಪಟ ಪಟ ಅಂದಿದೆ. ಈಗ ನೋಡಿ, ಸ್ವಲ್ಪ ಇದು ಬಿಸಿಯಾಗಿ ಹೋಗ್ಬಿಟ್ಟಿತ್ತು. ಹಾಗೆಯೇ ಇದರಲ್ಲಿ ಹಿಂಗೆ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಆಲೂಗಡ್ಡೆ ಹಾಕ್ತೀನಿ. ಆಲೂಗಡ್ಡೆ ಹಾಗೆಯೇ ಕ್ಯಾಪ್ಸಿಕಮ್ ಹಾಕ್ತೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಆಲೂಗಡ್ಡೆನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹಿಂಗೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಹಾಗೆಯೇ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಜೀರಿಗೆ, ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ, ಖಾರ ಸ್ವಲ್ಪ ಜಾಸ್ತಿ ಇರಲಿ, 1 ಟೀ ಸ್ಪೂನ್ ಹಾಕಿ, ಹಳದಿ ಪೌಡರ್ ಕಾಲು ಸ್ಪೂನ್ ಹಳದಿ ಪೌಡರ್, MTR ಗರಂ ಮಸಾಲ ಪೌಡರ್, ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಶುಂಠಿ ಹಾಕಿದ್ದೀನಿ. ಒಂದು ಇಂಚ್ ಶುಂಠಿ, ತುಂಬ ಜಾಸ್ತಿ ಬೇಡ, ಕೈ ಆಗುತ್ತೆ. ಹಾಗೆಯೇ ನೀರು ಹಾಕಬಾರ್ದು, ಆಯಿಲಲ್ಲೇ ಇದು ಬೇಯಬೇಕು, ಫ್ರೈ ಆಗಬೇಕು. ಹಾಗೆಯೇ ಈ ಕ್ಯಾಪ್ಸಿಕಮ್ಮನ್ನು ಎಳೆ ತೊಗೋಬೇಡಿ, ಯಾಕಂದರೆ ಕೈ ಹೊಡೆಯುತ್ತೆ. ಸ್ವಲ್ಪ ಬಲ್ತಿರೋದು ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಹಾಕಬೇಕು ಇದಕ್ಕೆ. ಆದರೆ ಇವತ್ತು ಸೋಮವಾರ ನಾನು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ, ಸೊ ಹಾಗಾಗ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ನೋಡಿ, ಪಲ್ಯ ಎಷ್ಟು ಚೆನ್ನಾಗಿ ಒಳ್ಳೆ ಅರೋಮಾ ಬರ್ತಾ ಇದೆ ಇದರಿಂದ. ಜೀರಿಗೆದು, ಬೆಳ್ಳುಳ್ಳಿದು, ಹಾಗೆ ಕೊತ್ತಂಬರಿ ಪೌಡ್ರು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇನ್ನು ಬೇಕಾದರೆ ವಾಂಗಿಭಾತ್ ಪೌಡ್ರು, ಆಮೇಲೆ ಪುಳಿಯೋಗರೆ ಪೌಡ್ರು, ಇದು ಅದರಲ್ಲಿರೋ ಶೇಂಗಾ ಬೀಜ ಹಾಕಿದ್ದೇನೆ, ಅದನ್ನು ಹಾಕ್ಬೋದು. ತುಂಬ ತಿಕ್ಕಾಗಿ ಬರುತ್ತೆ. ಆದರೆ ನಾನೇನು ಹಾಕಿಲ್ಲ, ಇಷ್ಟೇ ಹಾಕಿದ್ದೀನಿ. ಬೆಳ್ಳುಳ್ಳಿನೂ ಸ್ಕಿಪ್ ಮಾಡಿದ್ದೀನಿ. ಸೊ ನೋಡಿ, ಆಲೂಗಡ್ಡೆನೂ ಬೆಂದಿದೆ. ಯಾವ ರೀತಿ ನೋಡಿ, ಆಲೂಗಡ್ಡೆ ಬೆಂದಿದೆ. ಹಾಗೆ ನೋಡಿ, ಕ್ಯಾಪ್ಸಿಕಮ್ ಕೂಡ ಬೆಂದಿದೆ. ಪಲ್ಯ ರೆಡಿ. ಕ್ಯಾಪ್ಸಿಕಮ್ ಪೊಟ್ಯಾಟೊ ಪಲ್ಯ ರೆಡಿ. ನೋಡಿ ಫ್ರೆಂಡ್ಸ್, ಪಲ್ಯ ಯಾವ ರೀತಿ ಕಲರ್ಫುಲ್ ಕಲರ್ ಗ್ರೀನ್ ಆ್ಯಂಡ್ ವೈಟ್ ಕಲರ್, ಆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಲ್ಯ ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಈ ವಿಡಿಯೋವನ್ನು ನೋಡಿಬಿಟ್ಟು ಹಾಗೆ ಬಿಟ್ಬಿಡಬೇಡಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.